ಒಂದು ಕಡೆಗೆ ನಾವು ನೋಡ್ತಾ ಇದ್ದೀವಿ ವಿಜಯಲಕ್ಷ್ಮಿ ಸಂಕಷ್ಟದಿಂದ ನಮ್ಮನ್ನು ನಿವಾರಣೆ ಮಾಡು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ವಿನೋದ್ ರಾಜ್ ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಹೋಗಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ ವಿಜಯಲಕ್ಷ್ಮಿಯವರು, ಕೊಲ್ಲೂರಲ್ಲಿರುವಂಥ ವಿಜಯಲಕ್ಷ್ಮಿ. ಇದು ದೇವಸ್ಥಾನದಿಂದ ಹೊರಗಡೆ ಬಂದರೆ ಅಲ್ಲಿರುವಂಥ ವೀರಭದ್ರ ಸ್ವಾಮಿ ದೇವಸ್ಥಾನ ಇದು. ಸೊ ಅಲ್ಲೂ ಕೂಡ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕಷ್ಟದಿಂದ ಮುಕ್ತಿ ಕೊಡು ಅನ್ನುವಂಥ ಪ್ರಾರ್ಥನೆ. ಹೀಗಾಗಿ ಇವತ್ತು ಪೂಜೆ ಪುನಸ್ಕಾರ. ಕೊಲ್ಲೂರು ಮೂಕಾಂಬಿಕೆಗೆ ವಿಜಯಲಕ್ಷ್ಮಿ ಹೋಗಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಇವತ್ತು ಚಂಡಿಕಾ ಯಾಗದಲ್ಲೂ ಕೂಡ ಪಾಲ್ಗೊಳ್ತಾರೆ. ನವಚಂಡಿಕಾ ಯಾಗವನ್ನು ಮಾಡ್ತಾರೆ. ಆ ನವಚಂಡಿಕಾ ಯಾಗವನ್ನು ಯಾಕೆ ಮಾಡ್ತಾರೆ, ಏನು ಆಗ್ತಾನೆ ಅಸರಣ್ಣ ಅವರು ಅದರ ವಿವರಗಳನ್ನು ಕೊಡ್ತಾಯಿದ್ರು. ಕಷ್ಟಗಳಿಂದ ಮುಕ್ತಿ ಸಿಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ, ಕುಟುಂಬಕ್ಕೆ ಬಂದಿರುವಂಥ ಕಳಂಕ ಅದು ದೂರ ಆಗಬೇಕು ಅನ್ನುವಂಥ ಕಾರಣಕ್ಕೆ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಹೋಗಿ ವಿಜಯಲಕ್ಷ್ಮಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಆಗಲೇ ಹೇಳ್ತಾ ಇದ್ರು, ಬಹಳಷ್ಟು ಜನ ರಾಜಕಾರಣಿಗಳು, ಸಿನಿಮಾ ನಟರು, ಅದು ತಮಿಳಾಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಕನ್ನಡ, ತೆಲುಗು, ಹೀಗೆ ದೊಡ್ಡ ಪ್ರಮಾಣದಲ್ಲಿ ಮೂಕಾಂಬಿಕೆಯ ಸನ್ನಿಧಿಗೆ ಬರ್ತಾರೆ. 51 ಶಕ್ತಿಪೀಠಗಳೇನಿದೆ, ಆ ಶಕ್ತಿಪೀಠಗಳಲ್ಲಿ ಬಹಳ ಪ್ರಮುಖವಾಗಿರುವಂಥ ಶಕ್ತಿಪೀಠ ಅಂದರೆ ಕೊಲ್ಲೂರು ಮೂಕಾಂಬಿಕೆ. ಕಾರಣಿಕ ಸ್ಥಳ ಅಂತಲೇ ಇದನ್ನು ಗುರುತಿಸಲಾಗಿದೆ. ಬಹಳ ಶಕ್ತಿ ಸ್ಥಳ ಅಂತ ಗುರುತಿಸಲಾಗಿದೆ. ಬಹಳಷ್ಟು ಜನ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಲಾಭ ತಂದುಕೊಡುವ ದೇವಸ್ಥಾನಗಳಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ದೇವಸ್ಥಾನ ಕೂಡ ಒಂದು. ಕುಕ್ಕೆ ಬಿಟ್ಟರೆ ಕುಕ್ಕೆ ಮೊದಲ ಸ್ಥಾನದಲ್ಲಿದೆ. ಇದೇ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿನಲ್ಲಿ ವಿಜಯಲಕ್ಷ್ಮಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಇದು ಸಂಗತಿ. ಮೊನ್ನೆ ವಿಜಯಲಕ್ಷ್ಮಿ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದರು. ಜೊತೆಗೆ DCM ಭೇಟಿ ಮಾಡಿದರು. ಹೋದಂಥ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ರಂತೆ. ಸಹಜವಾಗಿಯೇ ಬಂದಂಥ ಈ ತೊಂದರೆಗಳಿದೆಯಲ್ಲ ನೋಡಿ, ಅವರು ಕಣ್ಣೀರು ಒರೆಸ್ಕೊತಾನೆ ಬರ್ತಾ ಇದ್ದಾರೆ. ಈ ಪ್ರೀತಿ ಮದುವೆ ಮಾಡ್ಕೊಂಡಿರುವಂಥವ್ರು ಪ್ರೀತಿ ಮಾಡಿಕೊಂಡು ನೋಡಿ ಸ್ಥಿತಿಗತಿಗಳು ನೋಡಿ ಹೆಂಗಿದೆ ಅಂತ. ಒಂದಲ್ಲ ಒಂದು ಕಷ್ಟಗಳು ಬರ್ತಾನೇ ಇವೆ. ಒಂದಲ್ಲ ಒಂದು ಕಷ್ಟಗಳು, ಒಂದಲ್ಲ ಒಂದು ತೊಂದರೆಗಳು. ಸೊ ಹೀಗಾಗಿ ಅದರಿಂದ ಮುಕ್ತಿ ಕೊಡುವಂಥ ಆಷಾಢದ 2ನೇ ಶುಕ್ರವಾರ. ಆಷಾಢದ ಶುಕ್ರವಾರ ಅಂತಂತಂದರೆ ದೇವಿಗೆ ಬಹಳ ಪ್ರಿಯವಾದಂಥ ದಿನ ಅಂತ. ಸೊ ಹೀಗಾಗಿ ವಿಜಯಲಕ್ಷ್ಮಿ ಇಲ್ಲಿ ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ನವಚಂಡಿಕಾ ಯಾಗವನ್ನು ಕೂಡ ಮಾಡ್ತಾ ಇದ್ದಾರೆ.